ಪರಿಷತ್ನಲ್ಲಿ ಬಿಜೆಪಿಗೆ ಮತ ಅಂತ ಯತ್ನಾಳ್ ಪತ್ರ ಬರೆದಂತಹ ವಿಚಾರ ಯಾರಿಗ್ ಮತ ಅಂತ ಬಹಿರಂಗಪಡಿಸಿದ್ದಾರೆ ಅಂತ ದೂರು ಕೊಟ್ಟಿದೆ ಕಾಂಗ್ರೆಸ್. ಪರಿಷತ್ನಲ್ಲಿ ಬಿಜೆಪಿಗೆ ನನ್ನ ಮತ ಅಂತ ಹೇಳಿ ಯತ್ನಾಳ್ ಪತ್ರ ಬರೆದಂತಹ ವಿಚಾರವಾಗಿ ಯಾರಿಗೆ ಮತ ಅಂತ ಹೇಳಿ ಬಹಿರಂಗವಾಗಿ ಹೇಳಿದ್ದಾರೆ ಅಂತ ಕಾಂಗ್ರೆಸ್ ದೂರು ನೀಡಿದೆ. ಯತ್ನಾಳ್ ಮತವನ್ನ ಅಸಿಂಧುಗೊಳಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ದೂರು ಕೊಟ್ಟಿದೆ. ಚುನಾವಣಾಧಿಕಾರಿ ವಿಶಾಲಾಕ್ಷಿ ಅವರಿಗೆ ದೂರನ್ನ ಕೊಡ್ತು ಕಾಂಗ್ರೆಸ್. ಆದರೆ ಕಾಂಗ್ರೆಸ್ ದೂರನ್ನ ಪರಿಷತ್ನ ಚುನಾವಣಾಧಿಕಾರಿ ವಿಶಾಲಾಕ್ಷಿ ಅವರು ತಿರಸ್ಕರಿಸಿದ್ದಾರೆ. ಯತ್ನಾಳ್ ಅವರು ಚುನಾವಣಾ ಆವರಣದಲ್ಲಿ ಹೇಳಿಕೆ ಕೊಟ್ಟಿಲ್ಲ, ಹಾಗಾಗಿ ಯತ್ನಾಳ್ ಅವರ ಮತವನ್ನ ಅಸಿಂಧು ಅಂತ ಪರಿಗಣಿಸೋದಕ್ಕೆ ಆಗಲ್ಲ ಅಂತ ಹೇಳಿ ಕಾಂಗ್ರೆಸ್ ದೂರನ್ನ ಚುನಾವಣಾಧಿಕಾರಿ ವಿಶಾಲಾಕ್ಷಿ ಅವರು ತಿರಸ್ಕರಿಸಿದ್ರು. ಪತ್ರದಲ್ಲಿ ಬರೆದಿರ್ಬೋದು, ಅವರವರ ಪಕ್ಷದ ಅಧ್ಯಕ್ಷಕ್ಕೆ ಬರ್ಕೊಂಡಿದ್ದಾರೆ, ಆದರೆ ಅವರು ಚುನಾವಣೆ ನಡೀತಾ ಇರುವಂತ ಪ್ರಿಮೈಸಸ್ ನಲ್ಲಿ ಆ ಥರ ಹೇಳಿಲ್ಲ. ಸೊ ಹಾಗಾಗಿ ಅವರ ಮತವನ್ನ ನಾವು ಅಸಿಂಧು ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಕಾಂಗ್ರೆಸ್ ಕೊಟ್ಟ ದೂರನ್ನ ತಿರಸ್ಕಾರ ಮಾಡಿದ್ರು ಪರಿಷತ್ನ ಚುನಾವಣಾಧಿಕಾರಿ ವಿಶಾಲಾಕ್ಷಿ ಅವರು. ನಾನು ಗೌಪ್ಯ ಮತದಾನದ ನಿಯಮವನ್ನ ಉಲ್ಲಂಘನೆ ಮಾಡಿಲ್ಲ. ತಮ್ಮ ವಿರುದ್ಧ ಕಾಂಗ್ರೆಸ್ ದೂರಿಗೆ ಯತ್ನಾಳ್ ಸ್ಪಷ್ಟನೆ ಕೊಟ್ಟರು. ಗೌಪ್ಯ ಮತದಾನದ ನಿಯಮ ಇದೆಯಲ್ಲ, ಅದನ್ನ ನಾನು ಬ್ರೇಕ್ ಮಾಡಿಲ್ಲ. ತಮ್ಮ ವಿರುದ್ಧ ಕಾಂಗ್ರೆಸ್ ಕೊಟ್ಟಿರೋ ದೂರಿಗೆ ಯತ್ನಾಳ್ರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾರಿಗೆ ಮತ ಹಾಕಿದ್ದೀನಿ ಅನ್ನೋದು ಗೌಪ್ಯವಾಗಿದೆ. ಮತ ಹಾಕಿ ಅಲ್ಲೇ ತೋರಿಸಿದ್ರೆ ಆಗ ಏನ್ ವ್ಯಾಲಿಡ್ ಆಗ್ತಾ ಇತ್ತು, ಅವಾಗ ಅದು ಇನ್ವ್ಯಾಲಿಡ್ ಆಗ್ತಾ ಇತ್ತು. ಗೌಪ್ಯವಾಗಿಯೇ ಮತ ಹಾಕಿದ್ದೀನಿ, ಯಾರಿಗೂ ತೋರಿಸಿಲ್ಲ, ಯಾರಿಗೆ ಹಾಕಿದ್ದೀನಿ ಅಂತಾನು ನಾನು ಹೇಳಿಲ್ಲ. ನಾನು ನಿತಿನ್ ನಬೀನ್ ಅವ್ರಿಗೆ ಪತ್ರ ಬರೆದಿರೋದು ಹೌದು, ವೋಟ್ ತೋರಿಸಿಲ್ಲ, ಗೌಪ್ಯತೆಯನ್ನ ಕಾಪಾಡ್ಕೊಂಡಿದ್ದೀನಿ ಅಂತ ಯತ್ನಾಳ್ ಅವ್ರು ಹೇಳಿದ್ದಾರೆ. ಅಫ್ಕೋರ್ಸ್ ನಾನು ಬಿಜೆಪಿಗೆ ಹಾಕ್ತೀನಿ ಅಂತ ಹೇಳಿದ್ದೀನಿ, ಆದ್ರೆ ಯಾರಿಗೆ ಹಾಕ್ತೀನಿ ಅನ್ನೋದನ್ನ ನಾನು ಎಲ್ಲೂ ಸ್ಪಷ್ಟಪಡಿಸಿಲ್ಲ, ಎಲ್ಲೂ ಹೊರಗಡೆ ಹೇಳ್ಕೊಂಡ್ ಬಂದಿಲ್ಲ. ನಾನೇನಾದ್ರೂ ವೋಟ್ ಹಾಕ್ಬಿಟ್ಟು ತೋರಿಸಿದ್ರೆ ಅದು ಇನ್ವ್ಯಾಲಿಡ್ ಅಂತ ಆಗ್ತಾ ಇತ್ತು, ಆದ್ರೆ ನಾನು ಆ ಥರ ಮಾಡಿಲ್ಲ, ಗೌಪ್ಯತೆಯನ್ನ ಕಾಪಾಡ್ಕೊಂಡಿದ್ದೀನಿ ಅಂತ ಯತ್ನಾಳ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ದೇಶ ಉಳಿಸಕ್ ಬರ್ತೀನಿ, ದೇಶ ರಾಜ್ಯ ಉಳಿಬೇಕು ಬರ್ತೀನಿ ಅಂತ.